Hey guys, welcome back to my new video. My name is Amit Kamath and welcome back to the channel. So I had scored 97% in my class 10th, but in class 11 due to few reasons I scored 83%, and then again in class 12 I scored 97%. So what are the mistakes I made in class 11 that led to a low score, and how I corrected those mistakes I'll be telling you in this video. So if you haven't subscribed to my channel, please subscribe my channel and press the bell icon for more such updates. So ನಾನು ಏನೇನು ಮಾಡಿದ್ದೆ 11th ಸ್ವಲ್ಪ ಹೇಳ್ತೇನೆ. ಸೊ ಆಫ್ಟರ್ ಕ್ಲಾಸ್ 10th ಐ ಥಾಟ್ ಕ್ಲಾಸ್ 11th ವುಡ್ ಬಿ ಈಸಿ. ಸೊ ನಾನು ನಮ್ಮ ಹೋಮ್ ಟೌನಲ್ಲಿ ಇದ್ದು PW ಅರ್ಜುನ JEE ಬ್ಯಾಚ್ ಪರ್ಚೇಸ್ ಮಾಡಿದ್ದೆ. ಸೊ ನಾನು ಅರ್ಜುನ JEE ಬ್ಯಾಚ್ ಮೇ ಎಂಡಿಗೆ ಪರ್ಚೇಸ್ ಮಾಡಿದ್ದೆ. ಆ್ಯಂಡ್ ನಂಗೆ ಗೊತ್ತಾಯಿತು ಅದು ಬ್ಯಾಚ್ 2 months ಬಿಫೋರ್ ಸ್ಟಾರ್ಟ್ ಆಗಿತ್ತು. ಸೊ ಐ ಹ್ಯಾಡ್ ಬ್ಯಾಕ್ಲಾಗ್ಸ್ ಆಫ್ 2 months. ಇದಾದಮೇಲೆ 1 week ನಂತರ ನಮ್ಮ ಕಾಲೇಜು ಸ್ಟಾರ್ಟ್ ಆಯಿತು. ಸೊ ಐ ಡಿಡೆಂಟ್ ಹ್ಯಾವ್ ಮಚ್ ಟೈಮ್ ಟು ಕವರ್ ಮೈ ಬ್ಯಾಕ್ಲಾಗ್ಸ್. ಸೊ ನಾನು ಕಾಲೇಜ್ ಹೋಗಿ ನಂಗೆ ಗೊತ್ತಾಯಿತು ನಮ್ಮ ಕಾಲೇಜಲ್ಲಿ ಆ್ಯಾವ್ರೇಜ್ ಟೀಚರ್ಸ್ ಇತ್ತು. ಅದಕ್ಕೆ ನಾನು ನಮ್ಮ ಕಾಲೇಜಲ್ಲಿ ಯಾವಾಗ ತನಕ ಅಟೆಂಡೆನ್ಸ್ ತಗೊಳ್ಳೋದಿಲ್ಲ ಆವಾಗ ತನಕ ಕಾಲೇಜಿಗೆ ಹೋಗಲಿಲ್ಲ. ನಾನು ಮನೆಯಲ್ಲಿ ಇದ್ದು ಬ್ಯಾಕ್ಲಾಗ್ಸ್ ಕವರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಬಿಫೋರ್ ಗಣೇಶ್ ಚತುರ್ಥಿ ಐ ಥಿಂಕ್ ಐ ಹ್ಯಾಡ್ ಕವರ್ಡ್ ಆಲ್ಮೋಸ್ಟ್ 80-90% ಆಫ್ ದ ಬ್ಯಾಕ್ಲಾಗ್ಸ್. ಆ್ಯಂಡ್ ಇದಾದಮೇಲೆ ನಮ್ಮ ಸ್ಪೋರ್ಟ್ಸ್ ಇತ್ತು. ಸೊ ಐ ಹ್ಯಾಡ್ ಟು ಗಿವ್ ದೇ ಟೈಮ್ ಆ್ಯಸ್ ವೆಲ್. ಸೊ ಮೈ ಬ್ಯಾಕ್ಲಾಗ್ಸ್ ಇನ್ಕ್ರೀಸ್ಡ್ ಅ ಬಿಟ್. ಆ್ಯಂಡ್ ಆಫ್ಟರ್ ದ್ಯಾಟ್ ನಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಇತ್ತು. ಮಿಡ್ ಟರ್ಮ್ ಎಕ್ಸಾಮ್ ಅಷ್ಟು ಚಲೋ ಹೋಗಲಿಲ್ಲ. ಮತ್ತು ಲಾಸ್ಟ್ ಜನವರಿ ಎಂಡಕ್ಕೆ ನಮ್ಮ ಲ್ಯಾಬ್ ಎಕ್ಸಾಮ್ಸ್ ಇತ್ತು. ಆವಾಗ ನಾನು JEEಯಿಂದ KCETಗೆ ಶಿಫ್ಟ್ ಆಗಿದ್ದೆ. ಯಾಕಂದರೆ ನಮ್ಮ ಬ್ಯಾಕ್ಲಾಗ್ಸು ಕವರ್ ಆಗಲಿಲ್ಲ, ಹಾಗೆ ನಾನು ಕ್ವಶನ್ ಪ್ರಾಕ್ಟೀಸ್ ಮಾಡಿರಲಿಲ್ಲ. ಸೊ KCETಗೆ ಶಿಫ್ಟ್ ಆಗೋದು ಒಂದು ಬೆಟರ್ ಆಪ್ಷನ್ ಅಂತ ತಿಳ್ಕೊಂಡೆ. ಅದಕ್ಕೆ ನಾನು KCET ಶಿಫ್ಟ್ ಆದೆ. ಆಫ್ಟರ್ ದ್ಯಾಟ್ ಐ ಸ್ಟಾರ್ಟೆಡ್ ಟು ಪ್ರಿಪೇರ್ ಫಾರ್ 11th ಬೋರ್ಡ್ ಎಕ್ಸಾಮ್ಸ್. ಆ್ಯಂಡ್ ಇದಾದಮೇಲೆ ನಾನು ಆ್ಯಕ್ಚುಲಿ ಮಾರ್ಚ್ದಿಂದನೇ ನಾನು 11th ಏನೇನು ಬ್ಯಾಕ್ಲಾಗ್ಸ್ ಇದೆ ಅದು ಕವರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ನಮ್ಮ ಏಪ್ರಿಲಲ್ಲಿ ಲಕ್ಷ KCET ಬ್ಯಾಚ್ ಸ್ಟಾರ್ಟ್ ಆಯಿತು. ಅದ್ರಲ್ಲಿ ನಾನು 11th ಏನು ಮಿಸ್ಟೇಕ್ಸ್ ಮಾಡಿದ್ದೆ ಅದನ್ನೇ ರಿಪೀಟ್ ಮಾಡಿದ್ದೆ. ಸೊ ಫ್ರಮ್ ಜೂನ್ ಐ ಡಿಸೈಡೆಡ್ ದ್ಯಾಟ್ ಐ ವಿಲ್ ನಾಟ್ ಮೇಕ್ ದೋಸ್ ಮಿಸ್ಟೇಕ್ಸ್. ಸೊ ಈಗ ನಾನು ಯಾವ್ಯಾವ ಮಿಸ್ಟೇಕ್ಸ್ ಮಾಡಿದ್ದೆ ಅದನ್ನು ಹೇಳ್ತೀನಿ. ಫಸ್ಟ್ ನಾನು 11th ಓನ್ಲಿ ಲೆಕ್ಚರ್ಸ್ ನೋಡ್ತಿದ್ದೆ, ಕ್ವಶನ್ ಪ್ರಾಕ್ಟೀಸ್ ಮಾಡಿಲ್ಲ, DPPs ಅಷ್ಟು ಸಾಲ್ವ್ ಮಾಡಿಲ್ಲ, ರೆಗ್ಯುಲರ್ಲಿ ಟೆಸ್ಟ್ ಕೊಟ್ಟಿಲ್ಲ. ಯಾಕಂದರೆ ನನ್ನ ಬ್ಯಾಕ್ಲಾಗ್ಸ್ ಭಾಳ ಇತ್ತು. ಅದಕ್ಕೆ ನಮ್ಮ ಎಂಟೈರ್ ಡೇ ಓನ್ಲಿ ಲೆಕ್ಚರ್ಸ್ ನೋಡ್ಲಿಕ್ಕೆ ಹೋಗ್ತಿತ್ತು. ಸೊ ಐ ಡಿಡಂಟ್ ರಿವೈಸ್ ಮಚ್ ಆಲ್ಸೋ. ಸೊ ದೀಸ್ ಆರ್ ಮೈ ಮೇನ್ ಪಾಯಿಂಟ್ಸ್. ಆ್ಯಂಡ್ ನನ್ನ ಸ್ಲೀಪ್ ಶೆಡ್ಯೂಲು ಸರಿಯಾಗಿರಲಿಲ್ಲ. ಒಂದೊಂದು ಸಲ ನಾನು 8:30 ಮಲಗ್ತಿದ್ದೆ, ಒಂದು ಸಲ 9:30, ಒಂದು ಸಲ 10, ಒಂದು ಸಲ 11:30. ಸೊ ನನ್ನ ಸ್ಲೀಪ್ ಶೆಡ್ಯೂಲು ಸರಿಯಾಗಿರಲಿಲ್ಲ. ಇದಾದಮೇಲೆ ನಾನು 11th ನನ್ನ ಡೈಲಿ ಶೆಡ್ಯೂಲು ಫಿಕ್ಸ್ ಇರಲಿಲ್ಲ. ಸೊ ಆಲ್ಸೋ ಐ ಯೂಸ್ ಟು ಗೆಟ್ ಅಟೆನ್ಸ್ಡ್ ಅ ಲಾಟ್, due to which my health also got worse. So after considering all these factors, I thought I will quit JEE and shift to KCET. ಸೊ KCET ಮಾರ್ಚಲ್ಲಿ ನಾನು ಸ್ವಲ್ಪ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಚಾಪ್ಟರ್ಸ್ ಕವರ್ ಮಾಡ್ಲಿಕ್ಕೆ ನೋಡಿದೆ, ಆದರೆ ಅದು ಪ್ರಾಪರ್ ರಿವೈಸ್ ಮಾಡಲಿಲ್ಲ. ಅದನ್ನು ಸಹ ನಾನು ಮರ್ತು ಹೋದೆ. ಸೊ ನಾನು ಕಂಪ್ಲೀಟ್ 11th ಸ್ಟ್ರಾಂಗ್ ಇರಲಿಲ್ಲ. ಕ್ಲಾಸ್ 12 ಸ್ಟಾರ್ಟ್ ಆಯಿತು ಏಪ್ರಿಲಲ್ಲಿ. ಲಕ್ಷ KCET ಬ್ಯಾಚ್ದಿಂದ ಸ್ಟಾರ್ಟ್ ಆಯಿತು ನನ್ನ ಕ್ಲಾಸ್ 12th. ಸೊ ಸೇಮ್ ರಿಪೀಟ್ ಆಗ್ತಾ ಇತ್ತು. ಸೊ ಫ್ರಮ್ ಜೂನ್ ಐ ಡಿಸೈಡೆಡ್ ದ್ಯಾಟ್ ಐ ವಿಲ್ ನಾಟ್ ರಿಪೀಟ್ ದೋಸ್ ಮಿಸ್ಟೇಕ್ಸ್. ಸೊ ನಾನು ಎವ್ರಿ ಡೇ ರಿವೈಸ್ ಮಾಡಿದೆ ಜೂನಿಂದ. ಇದಾದಮೇಲೆ ನಾನು ಎವ್ರಿ ಡೇ DPP ಸಾಲ್ವ್ ಮಾಡ್ತಾ ಹೋದೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಯೂಸ್ ಟು ಗಿವ್ ವೀಕ್ಲಿ ಟೆಸ್ಟ್ಸ್. ಆಲ್ಸೋ ಐ ಹ್ಯಾಡ್ ಎನ್ರೋಲ್ಡ್ ಇನ್ ಆಫ್ಲೈನ್ ವೀಕೆಂಡ್ ಕ್ಲಾಸಸ್. ಸೊ ಅಲ್ಲೂ ಸಹ ನಂಗೆ ರಿವೈಸ್ ಮಾಡ್ಲಿಕ್ಕೆ ಭಾಳ ಹೆಲ್ಪ್ ಆಯಿತು. ಮತ್ತು ಅಲ್ಲಿಯೂ ಕ್ವಶನ್ ಸಾಲ್ವ್ ಮಾಡ್ತಿದ್ರು. ಸೊ ನಂಗೆ ಎರಡೂ ಸೈಡಿಂದ ಭಾಳ ಹೆಲ್ಪ್ ಸಿಗ್ತಿತ್ತು. ಇದಾದಮೇಲೆ ನಾನು ಮನೆಯಲ್ಲೂ ಸಹ ಜಾಸ್ತಿ ಟೈಮ್ ವೇಸ್ಟ್ ಮಾಡಲಿಲ್ಲ. ಸೊ ಆ್ಯಸ್ ಐ ಸೆಡ್, ಐ ಡಿಡಂಟ್ ಹ್ಯಾವ್ ಅ ಫಿಕ್ಸ್ಡ್ ರೂಟೀನ್ ಆ್ಯಂಡ್ ಸ್ಲೀಪ್ ಶೆಡ್ಯೂಲ್. ಸೊ ಐ ವರ್ಕ್ಡ್ ಆನ್ ಇಟ್ ಆ್ಯಂಡ್ ದೆನ್ I analyzed my daily timetable and decided that sleeping at 7:30 p.m. and waking up at 3:30 a.m. would be beneficial for my timings and the daily routine. So I shifted to it, and the whole year ನಾನು 7:30 ಮಲ್ತಿದ್ದೆ, 3:30ಗೆ ಏಳ್ತಿದ್ದೆ, ಮತ್ತು ನಾನು ಸ್ಲಾಟಲ್ಲಿ ಓದ್ತಿದ್ದೆ. ಸೊ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಟೈಮ್ ಟೇಬಲ್ ಮೇಲೆ. ಸೊ ಅದಕ್ಕೆ ತಕ್ಕಂತೆ ನಾನು ಸ್ಲಾಟಲ್ಲಿ ಓದ್ತಿದ್ದೆ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನಾನು ಹೇಳಿದ್ದೆಲ್ಲ ನಮ್ಮ ಕಾಲೇಜ್ ಅಷ್ಟು ಆ್ಯಾವ್ರೇಜ್ ಕಲಿಸ್ತಿದ್ರು. ಸೊ ನಾನು ಸ್ಯಾಟರ್ಡೇಸಿಗೆ ಕಾಲೇಜಿಗೆ ಹೋಗಲಿಲ್ಲ. ಸೊ ಐ ಸೇವ್ಡ್ ಮೈ ಟೈಮ್ ದೇರ್ ಆ್ಯಂಡ್ ಯೂಸ್ ಟು ರಿವೈಸ್ ಆ್ಯಂಡ್ ಸಾಲ್ವ್ ಕ್ವಶನ್ಸ್ ಆನ್ ಸ್ಯಾಟರ್ಡೇಸ್. ಸೊ ಮಂಡೇ ಟು ಫ್ರೈಡೇ ನಾನು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು NCERT ಸಾಲ್ವ್ ಮಾಡ್ತಿದ್ದೆ, ಮೇನ್ಲಿ ಆಫ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಹಾಗೆಯೇ ನಾನು ಕ್ಲಾಸ್ 12 ಅಷ್ಟು ಟೆನ್ಸ್ಡ್ ಆಗಿಲ್ಲ ನಾನು,
ಯಾಕಂದರೆ ನಾನು ಮೆಂಟ್ಲಿ ಪ್ರಿಪೇರ್ ಇದ್ದೆ. ಸೊ ಇವನ್ ಇಫ್ ಐ ಗಾಟ್ ಲೆಸ್ ಮಾರ್ಕ್ಸ್ ಇನ್ ಮಾಕ್ ಟೆಸ್ಟ್, ಐ ವರ್ಕ್ಡ್ ಆನ್ ಇಟ್ ಆ್ಯಂಡ್ ನನ್ನ ಮಾಕ್ ಟೆಸ್ಟ್ ಸ್ಕೋರ್ಸು ಗ್ರ್ಯಾಜುವಲಿ ಇನ್ಕ್ರೀಸ್ ಆಗ್ತಾ ಹೋಯಿತು. ಮತ್ತು ಕಾಲೇಜಲ್ಲೂ ಸ್ವಲ್ಪ ಟೀಚರ್ಸ್ ಟಾರ್ಗೆಟ್ ಮಾಡಿದ್ರೂ ನಾನು ಅಷ್ಟು ಗಮನ ಕೊಟ್ಟಿಲ್ಲ. ನಂದು ಏನು ವರ್ಕ್ ಇದೆ ಅದನ್ನು ನಾನು ಮಾಡ್ತಿದ್ದೆ. ಸೊ ಯು ಹ್ಯಾವ್ ಟು ಫೋಕಸ್ ಆನ್ ಯುವರ್ ವರ್ಕ್ ಆ್ಯಂಡ್ ಡೂ ದ ಥಿಂಗ್ಸ್ ರೈಟ್. ಸೊ ನಾನು ಒಂದು ಬ್ಯಾಕ್ಲಾಗ್ಸ್ ಇರಲಿಲ್ಲ ಕ್ಲಾಸ್ 12ಲ್ಲಿ. ಸೊ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಎಲ್ಲ ಡಿಆಕ್ಟಿವೇಟ್ ಮಾಡಿದ್ದೆ. ಸೊ ಓನ್ಲಿ ಫಾರ್ಮ್ ಆಫ್ ಡಿಸ್ಟ್ರಾಕ್ಷನ್ ವಾಸ್ ಫ್ರಮ್ ಯೂಟ್ಯೂಬ್ ವಿಚ್ ಐ ಅವಾಯ್ಡೆಡ್ ಇಟ್ ಕಂಪ್ಲೀಟ್ಲಿ. ಸೊ ನೀವು ಡಿಸ್ಟ್ರಾಕ್ಷನ್ ಅವಾಯ್ಡ್ ಮಾಡ್ಬೋದು. ಜಸ್ಟ್ ಸಿಂಪ್ಲಿ keep your phone away when you are studying, and if you are an online student, please turn off the notifications so that you could focus on your live class. From January onwards, I studied for both boards and KCET. Half day for boards, in that I used to practice the answer writing, and half day for KCET, in which I used to revise and solve the questions. I have made a video on English, CS and Hindi, how to study them, so you may watch it. So ಇದಾದ್ಮೇಲೆ ನಮ್ಮ ಬೋರ್ಡ್ ಎಕ್ಸಾಮ್ ರಿಸಲ್ಟ್ 583 ಔಟ್ ಆಫ್ 600 ಬಂತು. KCET ರ್ಯಾಂಕ್ 6964 ಇತ್ತು. ಸೊ ಆ್ಯಸ್ ಪರ್ ಮೈ ಪ್ರಿಪರೇಷನ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಅ ರ್ಯಾಂಕ್ ಬಿಲೋ 3K or 2.5K, but it didn't go as per my plan. Just remember, if something doesn't go according to your plan, it's the God's plan. Please trust his plan. So thank you for watching my video. I hope you found this video helpful. So please like, share and subscribe my channel and press the bell icon for more such updates.